ಕ್ರಿಕೆಟ್ ಆಸ್ಟ್ರೇಲಿಯಾ ಈಗ ಬಿಬಿಎಲ್ನ 8 ತಂಡಗಳನ್ನು ಸಂಪೂರ್ಣವಾಗಿ ತನ್ನದೇ ಒಡೆತನದಲ್ಲಿಟ್ಟುಕೊಂಡಿದೆ. ಆದರೆ ಶೀಘ್ರದಲ್ಲೇ ಕನಿಷ್ಠ 2 ತಂಡಗಳನ್ನು ಖಾಸಗೀಕರಣ ಮಾಡಿ ಮಾರಾಟ ಮಾಡುವ ಯೋಜನೆ ಇದೆ. ಪ್ರತಿ ತಂಡದಲ್ಲಿ 49% ಷೇರು ಮಾರಾಟ ಮಾಡಿ ರಾಜ್ಯ ಸಂಘಗಳಿಗೆ ಕೆಲವು ಶೇರ್ ಕೊಡುವ ಯೋಜನೆ ಇದೆ. ಇದರಿಂದ ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ಭಾರಿ ಆರ್ಥಿಕ ಲಾಭ ಸಿಗಲಿದೆ. ಈಗಾಗಲೇ ಐಪಿಎಲ್ ವಿಶ್ವದ ಅತಿ ದೊಡ್ಡ ಹಾಗೂ ಶ್ರೀಮಂತ ಕ್ರಿಕೆಟ್ ಲೀಗ್ ಆಗಿ ಸಖತ್ ಫೇಮಸ್ ಆಗಿದೆ. ವಿಶ್ವದಾದ್ಯಂತ ದಾಖಲೆಯ ವೀಕ್ಷಣೆ ಪಡೆದುಕೊಳ್ಳುತ್ತಿದೆ. ಇದೀಗ ಕ್ರಿಕೆಟ್ ಆಸ್ಟ್ರೇಲಿಯಾ ಭಾರತದ $1 ಬಿಲಿಯನ್ ಮಾರುಕಟ್ಟೆಯನ್ನು ಗುರಿಯಾಗಿಟ್ಟುಕೊಂಡು ದೊಡ್ಡ ಪ್ಲಾನ್ ಮಾಡಿದೆ. 2026-27ರ ಬಿಬಿಎಲ್ ಸೀಸನ್ನ ಒಂದು ಪಂದ್ಯವನ್ನೇ ಭಾರತದಲ್ಲಿ ನಡೆಸುವ ಕುರಿತು ಚರ್ಚೆಗಳು ಆರಂಭವಾಗಿವೆ. ಇದು ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ದೊಡ್ಡ ಹಣದ ಮಳೆ ಬರಬಹುದು ಎಂದು ನಿರೀಕ್ಷಿಸಲಾಗುತ್ತದೆ. ಏನಿದು ಪ್ಲಾನ್ ಅಂದ್ರೆ, ಕ್ರಿಕೆಟ್ ಆಸ್ಟ್ರೇಲಿಯಾ ಈಗ ಬಿಪಿಎಲ್ನ 8 ತಂಡಗಳನ್ನು ಸಂಪೂರ್ಣವಾಗಿ ತನ್ನದೇ ಒಡೆತನದಲ್ಲಿಟ್ಟುಕೊಂಡಿದೆ. ಆದರೆ ಶೀಘ್ರದಲ್ಲೇ ಕನಿಷ್ಠ 2 ತಂಡಗಳನ್ನು ಖಾಸಗೀಕರಣ ಮಾಡಿ ಮಾರಾಟ ಮಾಡುವ ಯೋಜನೆ ಇದೆ. ಪ್ರತಿ ತಂಡದಲ್ಲಿ 49% ಷೇರು ಮಾರಾಟ ಮಾಡಿ ರಾಜ್ಯ ಸಂಘಗಳಿಗೆ ಕೆಲವು ಶೇರ್ ಕೊಡುವ ಯೋಜನೆ ಇದೆ. ಇದರಿಂದ ಆಸ್ಟ್ರೇಲಿಯಾ ಕ್ರಿಕೆಟ್ಗೆ ಭಾರಿ ಆರ್ಥಿಕ ಲಾಭ ಸಿಗಲಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ಬಿಬಿಎಲ್ನ ಸೀಸನ್ನ ಆರಂಭಿಕ ಪಂದ್ಯವನ್ನು ಭಾರತದಲ್ಲಿ ನಡೆಸುವುದರ ಕುರಿತು ಚರ್ಚೆ ನಡೆಯುತ್ತಿದೆ. ಪ್ರತಿಯೊಂದು ಸೀಸನ್ನ ಒಂದು ಪಂದ್ಯವನ್ನು ಭಾರತದಲ್ಲಿ ಆಯೋಜಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.